ಹಲೋ ಫ್ರೆಂಡ್ಸ್, 15 ಸೆಪ್ಟೆಂಬರ್ ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಕಳೆದ 8 ದಿನಗಳಿಂದ ಬಂದ ಅಪ್ಮೂವ್ ರ್ಯಾಲಿ ಸದ್ಯಕ್ಕೆ ನಿಂತಿದೆ ಅಂತ ಹೇಳ್ಬೋದು, ಪಾಸ್ ಮಾಡಿದೆ ಅಂತ ಹೇಳ್ಬೋದು. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ಚಾರ್ಟ್ನ ತೋರಿಸ್ಬಿಟ್ಟು ನಿಫ್ಟಿ 25,153 ಮೇಲೆ ಸಸ್ಟೇನ್ ಆದರೆ ಅಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನು ಬ್ರೇಕೌಟ್ ಆಗುತ್ತೆ. ಆಗ ಮಾರ್ಕೆಟಲ್ಲಿ ಶಾರ್ಪ್ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಆಗ ನಿಫ್ಟಿ 25,600ವರೆಗೂ ಭಾಳ ಬೇಗ 1 or 2 ಡೇಸಲ್ಲೇ ಹೋಗೋ ಚಾನ್ಸಸ್ ಇರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆದರೆ ಇವತ್ತಿನ ದಿನ ಮಾರ್ಕೆಟು ಓಪನ್ ಆಯಿತು ಸ್ಲೈಟು ಪಾಸಿಟಿವ್ ಆಗಿ, ಆದರೆ ಓಪ್ನಿಂಗಿಂದನೇ ಸ್ವಲ್ಪ ಡಿಪ್ ಬಂತು. ಡಿಪ್ ನಿಫ್ಟಿನ 25,065ವರೆಗೆ ತೊಗೊಂಡು ಬಂದಿತ್ತು. ಸೊ ಅದಾದಮೇಲೆ ಸೈಡ್ ವೇಸ್ ಮಾರ್ಕೆಟು ಓವರಾಲ್ ಆಗಿ ಓನ್ಲಿ 90 ಪಾಯಿಂಟ್ಸ್ ರೇಂಜಲ್ಲೇ ನಿಫ್ಟಿ ಟ್ರೇಡ್ ಆಯಿತು. ಅದ್ರ ಜೊತೆಗೆ ನಾವು ಈ ಕಡೆ ನೋಡ್ತಾ ಬಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಮೂಮೆಂಟಮ್ ಇತ್ತು, ಪಾಸಿಟಿವ್ ಆಗಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಯಿತು. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಆದರೆ ನಿಫ್ಟಿ ನಾಳೆ ಎಕ್ಸ್ಪೈರಿ ಇದೆ, ಸೊ ಫೈನಲ್ ಆಗಿ ಫ್ಲ್ಯಾಟ್ ಆಗಿ ಸೈಡ್ ವೇಸಲ್ಲಿ ಕ್ಲೋಸ್ ಆಯಿತು. ಹಾಗೂ ನಿಫ್ಟಿ ಕ್ಲೋಸಿಂಗು ನೋಡ್ತಾ ಇದ್ದರೆ ಇದು ಇನ್ಸೈಡರು ಬಿಯರಿಶ್ ಕ್ಯಾಂಡಲ್ ಆಗಿದೆ. ಸೊ ಇದ್ರ ಬಗ್ಗೆ ಹಾಗೂ ಡೇಟಾ ಏನು ಹೇಳ್ತಾ ಇದೆ ಅದನ್ನೆಲ್ಲ ನೋಡೋಣ. ಅದ್ರ ಜೊತೆಗೆ 17ನೇ ತಾರೀಕು US ಫೆಡ್ ರೇಟ್ ಇದೆ. ಸೊ ಅದಕ್ಕಾಗಿ ಮಾರ್ಕೆಟ್ ಸೈಡ್ ವೇಸ್ ಹೋಗ್ತಿದ್ದೇನಾ? ಸೊ ಅನದರ್ 2 ಡೇಸು 17th ಸೆಪ್ಟೆಂಬರ್ ಕೂಡ ಮಾರ್ಕೆಟ್ ಸೈಡ್ ವೇಸ್ ಇರುತ್ತಾ ಗೊತ್ತಿಲ್ಲ. ಸೊ ಬ್ರೇಕೌಟ್ ಆದರೆ ಯಾವ ಲೆವೆಲಿಂದ ಬ್ರೇಕೌಟ್ ಸಿಗುತ್ತೆ ಅದನ್ನೆಲ್ಲ ನಾವು ಈಗ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ. ನಾನು ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನಿಫ್ಟಿ 90 ಪಾಯಿಂಟ್ ರೇಂಜಲ್ಲೇ ಅದು ಸ್ವಲ್ಪ ವಾಲಟಿಲಿಟಿನಲ್ಲಿ ಕ್ಲೋಸ್ ಆಯಿತು. ಅದೇ ಬ್ಯಾಂಕ್ ನಿಫ್ಟಿ ಕೂಡ ವಾಲಟಿಲಿಟಿನಲ್ಲೇ ಕ್ಲೋಸ್ ಆಯಿತು, ಆದರೆ ಪ್ರೀವಿಯಸ್ ಡೇಕ್ಕಿಂತ ಹೈಯಲ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಪ್ರೀವಿಯಸ್ ಡೇಕ್ಕಿಂತ ಹೈಯಲ್ಲಿ ಕ್ಲೋಸ್ ಆಗಿದೆ. ಪ್ಲೇಯರ್ಸ್ಗೆ ಈ ರೀತಿ ಮಾರ್ಕೆಟಲ್ಲಿ ಸುಲಭವಾಗಿ ಮೂಮೆಂಟಮ್ ಸಿಗಲ್ಲ. ಸೊ ಇಲ್ಲಿ ಪ್ರೀಮಿಯಂ ಡಿಕೆ ಆಗಿರುತ್ತೆ. ಸ್ಟಾಪ್ ಲಾಸ್ಗಳು ಇಟ್ಕೊಂಡು ಟ್ರೇಡ್ ಮಾಡಿದರೆ ಸ್ಟಾಪ್ ಲಾಸ್ಗಳು ಕೂಡ ಹಿಟ್ಟಾಗಿರ್ತವೆ. ಸೊ ಈಗ ನಾವು ಇನ್ನು ಮಾರ್ಕೆಟ್ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಬೇಕು ಅಂತಂದರೆ, ಇವತ್ತು ನಮ್ಮ ಫಿಯರ್ ಇಂಡೆಕ್ಸು ಅರೌಂಡು 2% ಮೇಲೆ ಬಂದು ಕ್ಲೋಸ್ ಆಗಿದೆ. ನಮ್ಮ ಫಿಯರ್ ಇಂಡೆಕ್ಸ್ ಅಂದರೆ ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇದನ್ನು ನಾವು ಫಿಯರ್ ಇಂಡೆಕ್ಸ್ ಅಂತ ಕರಿತೀವಿ. ಇದು 10.39 ಹತ್ರ ಬಂದಿದೆ, ಇನ್ನು 12 ಕೆಳಗಡೆ ಇದೆ. ಆದರೆ ಲೋವರ್ ಲೆವೆಲಿಂದ ಅರೌಂಡ್ 2.72%. ಸೊ ಇದು ಏನಾದರೂ ಇನ್ನಷ್ಟು ಹೆಚ್ಚಾಗ್ತಾ ಇದ್ದರೆ ಮಾರ್ಕೆಟಲ್ಲಿ ಸ್ವಲ್ಪ ಶಾರ್ಪ್ ಡಿಪ್ ಬರೋ ಚಾನ್ಸಸ್ ಇರುತ್ತೆ, ಟೆಂಪ್ರವರಿ. ಸೊ ಶಾರ್ಪ್ ಡಿಪ್ ಬಂದರೆ ಎಲ್ಲಿವರೆಗೆ ಬರ್ಬೋದು ಅಂತ ಕೂಡ ನಾವು ಡಿಸ್ಕಸ್ ಮಾಡೋಣ. ಬ್ರೆಂಟ್ ಕ್ರೂಡ್ ಆಯಿಲ್ 66.74 ಹತ್ರ US ನಮ್ಮ ರುಪಿ ವ್ಯಾಲ್ಯೂ ಅಗೇನಿಸ್ಟ್ US ಡಾಲರ್ ಇದು ಈಗ 88.14 ಹತ್ರ ಇದೆ. ಸೊ ಇವತ್ತಿನ ದಿನ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ನಮ್ಮ ರುಪಿ. ಸೊ ಇಲ್ಲಿಂದ ಸದ್ಯಕ್ಕೆ ವೀಕ್ನೆಸ್ ಇಲ್ಲ, ಆದರೆ 88 ಮೇಲೆ ಇರೋವರೆಗೂ ವೀಕ್ನೆಸ್ ಅಂತಲೇ ಹೇಳ್ಬೋದು. ಇದು ಏನಾದರೂ ಅಗೇನ್ ಹೆಚ್ಚಾಗ್ತಾ ಹೋದರೆ ಪ್ರೀವಿಯಸ್ ಹೈಗಳನ್ನ ಕ್ರಾಸ್ ಆದರೆ ಅದು ಇಂಡಿಯನ್ ಮಾರ್ಕೆಟ್ಗೆ ಓವರಾಲ್ ಆಗಿ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು US ಡಾಲರ್ ಇಂಡೆಕ್ಸು 97 ಹತ್ರ ಅದು ವೀಕ್ ಆಗ್ತಾ ಇದೆ. US 10 ಇಯರ್ ಬಾಂಡ್ ಈಲ್ಡು ಇದು 4 ಮೇಲೇ ಇದೆ. ಸೊ ಇದು ಈಗ ಅದೇ ಲೆವೆಲಲ್ಲಿ ಕನ್ಸಲ್ಟೇಷನ್ ಆಗ್ತಾಯಿದೆ 4.06 ಹತ್ರ. ಇನ್ನು US ಮಾರ್ಕೆಟು ಶುಕ್ರವಾರದ ದಿನ ಡೌ ಜೋನ್ಸಲ್ಲಿ ಕರೆಕ್ಷನ್ ಬಂದಿತ್ತು. ಅದೇ US IT ಇಂಡೆಕ್ಸ್ ನಾಸ್ದಾಕಲ್ಲಿ ಪಾಸಿಟಿವ್ ಮೂಮೆಂಟಮ್ ಇತ್ತು. ಇನ್ನು ಜಪಾನ್ ನಿಕೆ ಫ್ಲ್ಯಾಟ್ ಆಗಿದೆ. UK ಮಾರ್ಕೆಟು ಡ್ಯಾಕ್ಸ್ ಇಂಡೆಕ್ಸು ಇವತ್ತಿನ ದಿನ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಅದೇ ರೇಂಜಲ್ಲಿ ವಾಲಟಿಲಿಟಿನಲ್ಲಿ ಇಂಡಿಯನ್ ಮಾರ್ಕೆಟ್ ರೀತಿಯೇ ಈಗ ಟ್ರೇಡ್ ಆಗ್ತಾ ಇದೆ. ಇದನ್ನೆಲ್ಲ ಬಿಟ್ಟು ನಾವು ನಿಫ್ಟಿ ಬ್ರೆತ್ನ ಚೆಕ್ ಮಾಡಿದ್ರೆ, ನಿಫ್ಟಿ ಬ್ರೆತ್ನ ಇಲ್ಲಿ ನಾವು ನೋಡ್ಬೋದು. ಔಟ್ ಆಫ್ 50 ಸ್ಟಾಕ್ಸಲ್ಲಿ 36 ಸ್ಟಾಕ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆದರೆ ಓನ್ಲಿ 14 ಸ್ಟಾಕ್ಸ್ ಮಾತ್ರ ಇವತ್ತಿನ ದಿನ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಸ್ವಲ್ಪ ಬ್ರೆತ್ ನೆಗೆಟಿವ್ ಇದೆ ಅಂತ ಹೇಳ್ಬೋದು. ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೇನಾಗಿ ಇವತ್ತಿನ ದಿನ ಕನ್ಸ್ಟ್ರಕ್ಷನ್ಸ್ ಕಂಪ್ನಿನಲ್ಲಿ ಇಲ್ಲಿ 1.3%ವರೆಗೆ ಮೂಮೆಂಟಮ್ ಇತ್ತು ಕನ್ಸ್ಟ್ರಕ್ಷನ್ ಸೆಕ್ಟರಲ್ಲಿ. ಸೊ ಇದ್ರ ಜೊತೆಗೆ ಎನರ್ಜಿ ಮೆಟಲ್ಸು ಸಪೋರ್ಟ್ ಮಾಡಿದ್ವು, ಇಲ್ಲಿ 0.42 ಅದಕ್ಕಿಂತ ಹೆಚ್ಚಿನ ಮೂಮೆಂಟಮ್ ಇತ್ತು. ಜೊತೆಗೆ ಪಾಸಿಟಿವ್ ಆಗಿ ಫೈನಾನ್ಷಿಯಲ್ ಸರ್ವಿಸಸ್ಸು, ಬ್ಯಾಂಕ್ ನಿಫ್ಟಿ, ಪ್ರೈವೇಟ್ ಬ್ಯಾಂಕ್ಸು, PS ಇವೆಲ್ಲ ಪಾಸಿಟಿವ್ ಆಗೇ ಇದ್ದವು. ಅದನ್ನು ಬಿಟ್ಟರೆ ನೆಗೆಟಿವ್ ಆಗಿ IT ಇಂಡೆಕ್ಸು, ಫಾರ್ಮಾ, ಹೆಲ್ತ್ ಕೇರು, ಆಟೋಮೊಬೈಲ್ ಇವೆಲ್ಲ ಇವತ್ತಿನ ದಿನ ನೆಗೆಟಿವ್ ಆಗಿತ್ತು. ಸೊ ಓವರಾಲ್ ಆಗಿ ಮಿಕ್ಸ್ಡ್ ಸೆಟಪ್ ಇತ್ತು, ಮಾರ್ಕೆಟು ಸೈಡ್ ವೇಸಲ್ಲೇ ಇತ್ತು. ಇನ್ನು ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ US
ಫೆಡ್ರೇಟ್ ಮೀಟಿಂಗು 17th ಸೆಪ್ಟೆಂಬರ್ ಇರುತ್ತೆ. ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಅದಾದಮೇಲೆ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗೋದಲ್ಲದೆ ಇದು ಆಲ್ಮೋಸ್ಟ್ 18th ಸೆಪ್ಟೆಂಬರ್ ಇಂಡಿಯನ್ ಟೈಮಿಂಗು ಮಧ್ಯರಾತ್ರಿ 12 ಗಂಟೆ ಸಮಯದಲ್ಲಿ ಇಲ್ಲಿ US ಫೆಡ್ರೇಟ್ ಬರುತ್ತೆ. ಅದರ ರಿಯಾಕ್ಷನ್ನ ನಾವು ಗುರುವಾರದ ದಿನ ನೋಡೋ ಚಾನ್ಸಸ್ ಇರುತ್ತೆ. ಸೊ ಮಾರ್ಕೆಟು ಅಲ್ಲಿವರೆಗೆ ಅಗೇನು ಸೈಡ್ ವೇಸ್ ಹೋಗುತ್ತಾ ಅಥವಾ ಬ್ರೇಕ್ಔಟ್ ಸಿಕ್ಕರೆ ಯಾವ ರೀತಿ ಸಿಗ್ಬೋದು ಅಂತ ನಾವು ಈಗ ನೋಡೋಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ನಾವು ಇಲ್ಲಿ ಆಪ್ಷನ್ ಚೈನ್ನ ಚೆಕ್ ಮಾಡಿದ್ರೆ ಪುಟ್ ಸೈಡಲ್ಲಿ ಟೋಟಲ್ ಆಗಿ 26 lakhs ಇದ್ದರೆ, ಕಾಲ್ ಸೈಡಲ್ಲಿ 25,97,000 ಇದ್ದಾರೆ. ಆಲ್ಮೋಸ್ಟ್ ಕಾಲ್ ರೇಟರ್ಸು ಪುಟ್ ರೇಟರ್ಸು ಸಮನಾಗಿದ್ದಾರೆ. ಇನ್ನು ಬಾರ್ ಚಾರ್ಟಲ್ಲಿ ಬಂದು ಯಾವ ರೀತಿ ಆಪ್ಷನ್ ಚೈನ್ ಬೀಟ್ ಆಗಿದೆ ಅಂತ ನೋಡಿದ್ರೆ ಸ್ಟ್ರಾಂಗ್ ಸಪೋರ್ಟು 25,000 ಹತ್ರ ಇದೆ, ರೆಸಿಸ್ಟೆನ್ಸ್ ಈಗ 25,100 ಹತ್ರ ಬೀಟ್ ಆಗಿದೆ. ಸೊ ಇದರಲ್ಲಿ ನಿಫ್ಟಿ 25,100 ಅಲ್ಲದೆ ನೆಕ್ಸ್ಟ್ ಸ್ಟ್ರೈಕ್ ಪ್ರೈಸು 25,150 ಮೇಲೆ ಹೋಗಿ ಶುರು ಆದರೆ ಆಗ 25,100 ಕಾಲ್ ರೇಟರ್ಸ್ ರಿಸ್ಕಲ್ಲಿ ಬರ್ತಾರೆ, ಶಾರ್ಟ್ ಕವರಿಂಗ್ ಬರುತ್ತೆ. ಅದೇ ರೀತಿ ಕೆಳಗಡೆ ನೆಕ್ಸ್ಟ್ ಸ್ಟ್ರೈಕ್ ಪ್ರೈಸ್ 25,000, ನೆಕ್ಸ್ಟ್ ಸ್ಟ್ರೈಕ್ ಪ್ರೈಸ್ 24,950 ಕೆಳಗಡೆ ನಿಫ್ಟಿ ಸ್ಲಿಪ್ ಆದರೆ ಆಗ 25,000 ಪುಟ್ ರೇಟರ್ಸ್ ರಿಸ್ಕಲ್ಲಿ ಬರ್ತಾರೆ, ಆಗ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಮಗೆ ತಿಳಿದಿರಬೇಕಾಗುತ್ತೆ. ಇದನ್ನು ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಡಿಸ್ಕಸ್ ಮಾಡಬೇಕು ಅಂತಂದರೆ ಈಗ ನಾನು ನಿಫ್ಟಿ ಒನ್ ಡೇ ಕ್ಯಾಂಡಲ್ಸ್ಟಿಕ್ ಚಾರ್ಟಲ್ಲಿ ಇದ್ದೀನಿ. ಸೊ ಇಲ್ಲಿ ನಾನು W ಪ್ಯಾಟರ್ನ್ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಇದರಲ್ಲಿ W ಪ್ಯಾಟರ್ನು ಬ್ರೇಕ್ಔಟು 25,153 ಹತ್ರ ಇದೆ. ಸೊ 25,153 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಬೇಕಾಗುತ್ತೆ. 15 ಮಿನಿಟ್ಸ್ ಸ್ಪೆಂಡ್ ಮಾಡಿ ಅದರ ಹೈನ ಕ್ರಾಸ್ ಆದರೆ ನಾವು ನೆಕ್ಸ್ಟ್ ಮೂಮೆಂಟಮ್ನ ನೋಡ್ಬೋದು. ಮೊದಲನೇ ಟಾರ್ಗೆಟು 25,400 450 ಹತ್ರ ಬರುತ್ತೆ. ಅದಾದಮೇಲೆ 25,600 650ವರೆಗೂ ನಾವು 1 or 2 ಡೇಸಲ್ಲಿ ಮೂಮೆಂಟಮ್ನ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ಇದು ಇನ್ಸೈಡರ್ ಕ್ಯಾಂಡಲ್ ಅಂತ ಕೂಡ ಹೇಳಿದ್ದೆ, ಇದನ್ನು ನೀವು ಕ್ಲಿಯರಾಗಿ ನೋಡ್ಬೋದು. ಇದನ್ನು ನಾನು ಝೂಮ್ ಮಾಡ್ತಾ ಇದ್ದೀನಿ. ಸೊ ಇನ್ಸೈಡರ್ ಕ್ಯಾಂಡಲ್ ಅಂತಂದರೆ ಪ್ರೀವಿಯಸ್ ಡೇ ಹೈ ಲೋ ಒಳಗಡೆ ಮತ್ತೊಂದು ಕ್ಯಾಂಡಲ್ ಕ್ಲೋಸ್ ಆದರೆ, ಸೊ ಇದು ಪ್ರೀವಿಯಸ್ ಡೇ ಹೈ ಲೋ ಒಳಗಡೆ ನಿಫ್ಟಿ ಕ್ಲೋಸ್ ಆಗಿದೆ, ಹಾಗೂ ಇದು ರೆಡ್ ಕ್ಯಾಂಡಲ್ ಆಗಿದೆ, ಅಂದರೆ ಬೇರಿಶ್ ಕ್ಯಾಂಡಲ್ ಆಗಿದೆ. ಸೊ ಇಲ್ಲಿ ಇದೇನಾದರೂ ನಿನ್ನೆ ದಿನದ ಲೋ ಅಂದರೆ ಶುಕ್ರವಾರದ ಲೋ 25,038 ಕೆಳಗಡೆ ಸ್ಲಿಪ್ ಆಯಿತು ಅಂತಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತು ಅಂತಂದರೆ ಅಲ್ಲಿಂದ ನೆಕ್ಸ್ಟ್ ಕರೆಕ್ಷನ್ನು 10 ಡೇ ಮೂವಿಂಗ್ ಆ್ಯಾವ್ರೇಜು 24,920 950 ಹತ್ರ ಬರುತ್ತೆ. ಸೊ 24,950 ನಾವು ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಸೊ 24,950 ಹತ್ರ ಸಪೋರ್ಟ್ ತೊಗೊಂಡು ಏನು ರಿಕವರಿ ಕಂಡು ಇದೇ ರೇಂಜಲ್ಲೇ ಟ್ರೇಡ್ ಆಗ್ಬೋದು. ಯಾವುದೇ ಕ್ಷಣದಲ್ಲಿ 25,153 ಮೇಲೆ ಸಸ್ಟೇನ್ ಆದರೆ ನೆಕ್ಸ್ಟ್ ಅಪ್ ಮೂವ್ ಇರುತ್ತೆ. ಇನ್ನು 2950 ಕೆಳಗಡೆ ಕ್ಲೋಸಿಂಗ್ ಏನಾದರೂ ಬಂತು ಅಂತಂದರೆ ಇನ್ನಷ್ಟು ಕರೆಕ್ಷನ್ನ ನಾವು ಬರೋ ದಿನಗಳಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೆಕ್ಸ್ಟ್ ಅಪ್ ಮೂವ್ ಓನ್ಲಿ ಲಾಂಗ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಅದರ ಈ 100 ಡೇ ಮೂವಿಂಗ್ ಆ್ಯಾವ್ರೇಜ್ ಮೇಲೆ 100 ಡೇ ಮೂವಿಂಗ್ ಆ್ಯಾವ್ರೇಜ್ ಈಗ 55,140 ಹತ್ರ ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ 55,140 ಮೇಲೆ 15 ನಿಮಿಷ ಸ್ಪೆಂಡ್ ಮಾಡಿ ಅದ್ರ ಮೇಲೆ ಹೋದರೆ ನಾವು ನೆಕ್ಸ್ಟ್ ಲಾಂಗ್ ಪೊಸಿಷನ್ ತೊಗೊಂಡ್ರೆ ಟಾರ್ಗೆಟು 55,000 ಈ ಹೈ ಏನಿದೆ ಇದು ಬಂದು 21 ಆಗಸ್ಟ್ ಹೈ, ಇದು 55,950ಇಂದ 56,000 ಅಂತ ಬರ್ತಾ ಇದೆ. ಇಲ್ಲಿವರೆಗೆ ನಾವು ಮೂಮೆಂಟಮ್ನ ನೋಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತಿನ ದಿನದ ಲೋ ಹಾಗೂ ಹೈ ಎರಡನ್ನ ನಾವು ಮಾರ್ಕ್ ಮಾಡ್ಕೋಬೋದು. ಲೋ ಬಂದು 13,062, ಇದನ್ನು ಬ್ರೇಕ್ ಆದರೆ ಇದು ಕೂಡ 10 ಡೇ ಮೂವಿಂಗ್ ಆ್ಯಾವ್ರೇಜು 12,950 ಇಲ್ಲಿವರೆಗೆ ಬರೋ ಚಾನ್ಸಸ್ ಇರುತ್ತೆ. ಹಾಗೂ ಹೈನ ಕ್ರಾಸ್ ಆದರೆ 13,200 ಮೊದಲನೇ ರೆಸಿಸ್ಟೆನ್ಸು, ಅದಾದಮೇಲೆ 13,300ವರೆಗೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮೂಮೆಂಟಮ್ನ ನೋಡ್ಬೋದು. ಸೊ ಈ ಎಲ್ಲ ಲೆವೆಲ್ಸ್ನ ಇಟ್ಕೊಂಡು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 16th ಸೆಪ್ಟೆಂಬರು ಮಂಗಳವಾರದ ದಿನ ಟ್ರೇಡ್ ಮಾಡೋಕ್ಕೆ ನೋಡ್ಬೋದು. ನಾನು ಕೊಟ್ಟಿರೋ ಮಾಹಿತಿನಲ್ಲಿ ಡೌಟ್ಸ್ ಇದ್ದರೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟು ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.